ತಮಗೆಲ್ಲ ಈ ಚುನಾವಣೆ ಬಗ್ಗೆ ಸಾಕಷ್ಟು ತಾವೆಲ್ಲ ಕಳೆದ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಆದಂಥ ಬದಲಾವಣೆಗಳನ್ನು ನೀವು ನೋಡಿದ್ದೀರಿ. ಭಾರತ ಕಾಂಗ್ರೆಸ್ನವರು ಇವತ್ತು ವಿರೋಧ ಪಕ್ಷಗಳು ಕೇಳ್ತಾರೆ, 10 ವರ್ಷದಲ್ಲಿ ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು? 15 ಲಕ್ಷ ತರ್ತೇನೆ ಅಂದಿದ್ರು, 15 ಲಕ್ಷ ತರ್ತೇನೆ ಅನ್ನೋದ್ರ ಬಿಟ್ಟರೆ ಬಹುಶಃ ಮತ್ತೊಂದು ಯಾವುದೇ ರೀತಿಯ ಟೀಕೆ ಮಾಡಲಿಕ್ಕೆ ಅವ್ರ ಬಳಿ ಅವಕಾಶ ಇಲ್ಲ. ಒಂದು ಅದನ್ನು ಹೇಳ್ತಾರೆ, ಕರ್ನಾಟಕಕ್ಕೆ ಸಿಗಬೇಕಾದಂಥ ನಮ್ಮ ಪಾಲನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೋಮುವಾದವನ್ನ ದೇಶದಲ್ಲಿ ಬಿತ್ತರಿಸುವಂಥ ವಿಷ ಬೀಜ ಬಿತ್ತಾರೆ ಅನ್ನೋಂಥದ್ದು ಬಿಟ್ಟರೆ ನರೇಂದ್ರ ಮೋದಿಯವರ ಸರ್ಕಾರ ಬಗ್ಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸಹ 10 ವರ್ಷದಲ್ಲಿ ಹೇಳುವಂಥ ನೈತಿಕತೆ ಇವತ್ತು ಕಾಂಗ್ರೆಸ್ ಆಗಲಿ ವಿರೋಧ ಪಕ್ಷಗಳಿಗೆ ಈ ದೇಶದಲ್ಲಿ ಉಳಿದಿಲ್ಲ. ಯಾವುದೇ ಭ್ರಷ್ಟಾಚಾರ ರಹಿತವಾದಂಥ ಇಡೀ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರ ಒಬ್ಬ ಸಚಿವರ ಮೇಲೇನು ಭ್ರಷ್ಟಾಚಾರ ಆರೋಪ ಬರಲಿಲ್ಲ. ನೇರವಾಗಿ ನರೇಂದ್ರ ಮೋದಿಯವರು ಇವತ್ತು ನೋಡ್ರಿ, ಯಾರು ಭ್ರಷ್ಟಾಚಾರ ಸಲುವಾಗಿ ಹೋರಾಟ ಮಾಡಿ ಈ ದೇಶದ ಜನರನ್ನು ಹುಚ್ಚು ಮಾಡಿ ದಿಲ್ಲಿ ಒಳಗೆ ಅಧಿಕಾರಕ್ಕೆ ಬಂದವ್ರಿಗೆ ಜೈಲ್ನಾಗ ಕೂತು ಮುಖ್ಯಮಂತ್ರಿ ಅದ. ಜೈಲ್ನಾಗ ನಾಚಿಕೆ ಮಾನ ಮರ್ಯಾದೆ ಯಾವ್ದಾರ ಒಂದ್ರೆ ಬೇಕಲ್ಲ. ಯಾವಾಗ ಏನೋ ಒಂದು ಕಾಲಿತ್ತು, ಬರೀ ಒಂದು ಆರೋಪ ಬಂದೈತಂದ್ರೆ ನಮ್ಮ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಅದ್ಯಾವುದೋ ಜೈನ್ ಡೈರಿ ಒಳಗೆ 50 ಲಕ್ಷ ರೂಪಾಯಿ ಗೋಪರ್ಸ್ ಸಂದರ್ಭದಾಗ 50 LKA ಅಂತ ಬರೆದಿದ್ರು. ಇಷ್ಟಕ್ಕೇ ಅವ್ರೇನು ಡಿಕ್ಲೇರ್ ಮಾಡಿದ್ರು, ರಾಜ್ಯಸಭಾ ಸದಸ್ಯರಿದ್ರು, ರಾಜ್ಯಸಭೆ ರಾಜೀನಾಮೆ ಕೊಟ್ಟರು. ಎಲ್ಲಿವರೆಗೆ ಈ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ಸಂಸತ್ತನ್ನು ಪ್ರವೇಶ ಮಾಡೋದಿಲ್ಲ, ಯಾವುದೇ ಜವಾಬ್ದಾರಿ ತಗೋದಿಲ್ಲ ಅನ್ನೋಂಥ ನೈತಿಕತೆಯನ್ನು ಮೆರೆದಂಥವ್ರು ಯಾರಾದ್ರೆ ಭಾರತೀಯ ಜನತಾ ಪಾರ್ಟಿ ಲಾಲ್ ಕೃಷ್ಣ ಅದ್ವಾನಿ ಅವರು ಅಂತ ನಾವು ಇವತ್ತು ನೆನಪು ಮಾಡಬಹುದು.